ಒಂದ್ಸಲ ಅಕ್ಕಿ ಆಗ್ತಾವ ಶಾಣಿ, ಒಂದ್ಸಲ ಇವ ಆಗ್ತಾನ, ಒಂದ್ಸಲ ಮಮ್ಮಿ ಆಗ್ತಾನ. ಬರ್ತಡೇ ಆದಂತ. ಸೊ ಶೈಲಾ ನಡಿ ಮಮ್ಮಿ ಎಲ್ಲರೂ ಹೋಗೋ ಟೈಮ್ದಾಗ ಮುದ್ದಾಮ್ ಬರ್ರಿ ಮೇಡಮ್, ಇಲ್ಲೇ ಇದೀನಿ ಬರ್ರಿ. ನಾನಂತೂ ಗಾಬರಿ ಅದ ಮಗ್ಗ ನೋಡಿ. ಇನ್ನ ಏನ್ ತೊಳು ಪ್ಲಾನ್ ಅದ ಜಿರೈಸ್ಬೇಕಾಯ್ತು ಹೇಳಿ ಆಕಿ ಹಾಗೆ ಅನ್ನಕತ್ತಿದ್ದಿಲ್ರಿ. ನಾವು ಅಷ್ಟೇ ಹೋಗಿದ್ದಿಲ್ಲ ರೀ, ಇದ ಫಸ್ಟ್ ಟೈಮ್ ಹೊಂಟಿದ್ದ. ಸೊ ಮಸ್ತ್ ಅದ್ರಿ, ಕೆಳಗಡೆನೂ ಭಾರಿ ಅಂದ್ರೆ ಭಾರಿ ಅದ. ಸೊ ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಬ್ಲಾಗ್ನ ಎಲ್ಲೋ ಹೊರಗಡೆ ಹೋಗಿದ್ದೇವೆ ಮತ್ತೆ ಹೋಟೆಲ್ಗೆ ಹೋಗಿದ್ದೇವೆ. ಯಾಕಂತೇಳಿ ನೋಡೋಣ ಬರ್ರಿ ಸ್ನೇಹಿತರೆ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ. ಬರೀ ವಿಡಿಯೋ ಶುರು ಮಾಡೋಣ. ಬಟ್ ಅಕ್ಕ ನೀವು ರೀತು ಎಲ್ಲ ರೆಡಿ ಆಗ್ಯಾರ, ನಾನು ಬಿಟ್ಟ ನಂಗೆ ಒಬ್ಬನಿಗೆ ಬಿಟ್ಟು ರೆಡಿ ಆಗ್ಯಾರ ನೋಡ್ರಿ. ಅಷ್ಟು ಭಾರಿ ಅದ ರೀ ಒಟ್ಟು. ನನಗೆ ಒಟ್ಟು ರೆಡಿ ಹೇಳಂಗಿಲ್ಲ ನೋಡ್ರಿ, ಜಲ್ದಿ ರೆಡಿ ಆಗ್ತಾವ, ನಮ್ಗೆ ಅಷ್ಟೇ ಹೇಳಂಗಿಲ್ಲ. ಹಚ್ಕೊಬಿಟ್ಟಿರ್ತೀವಿ ಬಿಡೋದನ್ನ ಇತ್ತಕ್ಕ ಬಿಡುವ ನೀವು. ಅಕ್ಕ ಹೇಳೋದನ್ನ ಬಿಡತ್ತೇಳ, ನೀನೇ ಶನಿದಿಪ್ಪ ಅಕ್ಕಂಗಿತ್ತ ಹೇಳಿ ನೀವು. ಒಂದ್ಸಲ ಅಕ್ಕಿ ಆಗ್ತಾವ ಶಾಣಿ, ಒಂದ್ಸಲ ಇವ ಆಗ್ತಾನ, ಒಂದ್ಸಲ ಮಮ್ಮಿ ಆಗ್ತಾನ. ತಗೋ ಮಮ್ಮಿ, ಏನೇನು ತೊತಿ ತಗೋ, ಏನೇನು ತೊತಿ ತಗೋ ಮಮ್ಮಿ ಅಂದೆ. ಯಾಕೆ ಗೊತ್ತೈತವ. Let's go guys. चलो चलेंगे. Hey no baby. ಆಯ್ತು ಸ್ನೇಹಿತರೆ ನೋಡಿ ಹೋಗೋಣ ತಾಪ. ಬಿಡ ನಾ ಹಾಕ್ತೀನಿ ಬಿಡಪ್ಪಿ, ನಾ ಹಾಕ್ತೀನಿ ಬಿಡ. ನೀವು ಹಚ್ಚಿ ಕಿಟಕಿ ಹಾಕೋದ್ಬೇಕಾಗ್ಯದ. ಇಷ್ಟೊತ್ತು ನಾವು ಜೊತೆ ಮಾತಾಡೋ ಸಂಬಂಧ ತೆಗ್ದಾನ, ಈಗ ಹಾಕಂತ ಗೊತ್ತಾನ. ನೀವು ನಿಂಗೆ ಬಿಡು, ನಾ ಹಾಕ್ತೀನಿ. ನಾ ಹಾಕ್ತೀನಿ ಬಿಡಿ, ಕಡೆ ನೀ ಕಡ್ವಾ. ಪರ್ಸನಲ್ ನೋಟ್ಸ್ ಬಂಗಾರಿ ಅವ ಐನೋ ಬೇಬೆ. ಬಾರಿ ಸ್ನೇಹಿತರೆ, ಆಕ್ಚುಲಿ ಇವತ್ತು ಮಾರ್ಕೆಟ್ ಹೊಂಟೇವಿ. ಮಾರ್ಕೆಟ್ ಅನ್ನೋಕ್ಕಿಂತ ಊಟಕ್ಕೆ ಹೊಂಟೇವಿ ಹೊರಗಡೆ. ಯಾಕಪ್ಪ ಅಂತಂದ್ರೆ ರೀತೂರ್ ಮಾಮ ರಾಕೇಶ್ ಮಾಮ ಲಕ್ಷ್ಮೀ ತಮ್ಮಂದ ಇವತ್ತು ಬರ್ತಡೇ ಆದಂತ. ಸೊ ಶೈಲಾ ಹೊರಗಡೆ ಹೋಗೋಣ ಅಂತ ಬಂದಿದ್ರಂತ. ನೋಡ್ರಿ ಹೋಗೋದದ, ಹೋಗಿ ಯಾವ ಹೋಟೆಲ್ಗೆ ಹೋಗೋದನ್ನ ನನಗೆ ಫಿಕ್ಸ್ ಆಗಿಲ್ಲ. ಅಲ್ಲಿ ಹೋಗೇಶಿಂದ ನೋಡೋಣ ಯಾವ ಹೋಟೆಲ್ಗೆ ಹೋಗ್ತೇವೆ ಅಂತೇಳಿ ಹೋಗೋದ್ ಬೇರೆ ಅವ್ರ ಮನೆ ಲಕ್ಷ್ಮೀ ಮನೆ ಹೋಗೋದವಿ. ಹೋಗೇಶಿಂದ ಅಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ. ಆದ್ರೆ ಹೋಟೆಲ್ನಾಗೆ ಮಾಡೋಣ, ಆಲಿಕ್ಕಂದ್ರೆ ಮನೆ ಮಾಡೋಣ. ನೋಡಿ ನೋಡೋಣ ಏನಾಗುತ್ತೆ. ಅಕ್ಕ ಒಟ್ಟು ಮಜಾಕ್ ಮಾಡತ್ತ ನನ್ನ ಜೊತೆ. ಒಂದ್ಸಲ ಡ್ಯಾನ್ಸ್ ಎಲ್ಲ ಮಾಡತ್ತ, ಸ್ವಲ್ಪ ಮಜಾಕರ ಮಾಡ್ತಿರ್ತಾರೆ. ಚಲೋ ನಡಿ ಹೋಗಿ ನೋಡ್ರಿ ತಲ್ಲಿ ಫೋಟೋ ಹೊಡಿತೀನಿ. ನೀವು ಬಾಪಿ, ನೀವು ಫೋಟೋ ಹೊಡಿತೀನಿ ಬಾ ಜಲ್ದಿ ಬಾ. ನೀವು ಅಕ್ಕ ಮಜು ಬಾ ಜಲ್ದಿ, ಫೋಟೋ ಹೊಡ್ಕೊಳತ್ತ ನಾವು. ನಡಿ ಮಮ್ಮಿ ಎಲ್ಲರೂ ಹೋಗೋ ಟೈಮ್ದಾಗ ಮುದ್ದಾಮ್ ಮುದ್ಕೊಬಿಟ್ಟಿರ್ತಾವೆ ಯಾವಾಗಲೂ. ಮತ್ತೆ ನೀನಂದೆ ಆರಕ್ಕೆ ಹೋಗೋಣ ಅಂತೇಳಿ ಮಮ್ಮಿ ಬಾ ಅಂದ್ರಂದಿಲ್ಲ ಆರಕ್ಕೆ. ನೋಡ್ರಿ ಒಂದು ಆರಕ್ಕೆ ಬಾ ಅಂದ್ರ ಮಮ್ಮಿ ಸೊಕಾಶ ಪೇ ಹೇಳಿದ ರಜೆ ಹೊಡಿದ್ರು. ಚಾ ಹಾಕಿ ಎಲ್ಲರೂ ಊಟ ಆದ್ಮೇಲೆ ಮುದ್ದಮ್ ಚಾ ಬಿಟ್ಟಿದ್ದ ಲಕ್ಷ್ಮಿ. ಬರ್ರಿ ಮೇಡಮ್ ಜಲ್ದಿ ಬರ್ರಿ. ಅಕ್ಕ ಅದು ಹಾರಿಸ್ಬಾರ್ದ. ಮಾಮ ವಿಶ್ ಮಾಡ್ದಿ ಯಾವ ಮಾಡ್ದಿ ಬಂದ್ಗಳೇನು ಮಾಡಿದ್ರಿ ಇಬ್ರು. ಮಾಮ ಚಾಕ್ಲೇಟ್ ಕೊಟ್ಟೆ ಬಿಟ್ಟ ತಿರುಗಿ. ಏನಂತ ಮಾಡಿದೆಪ್ಪ ನೆನಪು ಮಾಡಿದವ. ಮಮ್ಮಿ ಏನೋ ತಗೋತಾರ ಅಂತ. ಬರ್ರಿ ಮೇಡಮ್ ಇಲ್ಲೇ ಇದೀನಿ ಬರ್ರಿ. ಒಂದೇ ಅಲ್ಲ ಅದು ಏನಿಲ್ಲ, ಮಮ್ಮಿ ಜೊತೆ ಮಾತಾಡಿದ ನೆನಪಾಗ್ತಾಳ. ಮಮ್ಮಿ ಜೊತೆ ಮಾತಾಡ್ತಿದ್ದ ಅದು ನೆನಪಾಗ್ತಂದೆ. ಇಲ್ಲೇ ಕೂತ್ ಮಾತಾಡ್ತಿದ್ದ ಲಕ್ಷ್ಮಿ. ಕೇಕಲ್ಲ ಲಕ್ಷ್ಮಿ ಓಕೆ ಒಂದೇ ಅದಲ್ಲ. ತೆಗಿ ಮಾಮ ಅಂತ ತೆಗಿಬೇಕ. ಮಾಮ ತೆಗಿತಾನ. ಮಾಮ ಹೋಟೆಲ್ದಾಗ ತೆಗಿನ ಇಲ್ಲೇ ತೆಗಿತೆ. ಹೋಟೆಲ್ಗೆ ತೆಗಿತಿ ಇಲ್ಲೇ ತೆಗಿತಪ್ಪ. ಇಲ್ಲೇ ತೆಗಿತಿ. ಹಾಂ ಲಾಕ್ ಅದಲ್ಲ. ಲಾಕ್ ಅದ. ಬ್ಯಾಡು ಮಾಮ ತೆಗಿತಾನ. ಸುಮ್ ಕೂಡ ನಾವು ತೋತೇನೆ ತೋನಿ. ಚಪ್ಪಲ್ ಬಿಟ್ಟು ಬಂದಿದ್ದ ನನಗೆ ನೀಪೊಂದು ಬಾ. ಸೊ ನಾವ್ ಇವತ್ತು ಬಂದಿದ್ದ ಹೋಟೆಲ್ ಲೀ ಗ್ರ್ಯಾಂಡಿಂಗ್ ಅಂತೇಳಿ. ಆಕ್ಚುಲಿ ಲೀ ಗ್ರ್ಯಾಂಡ್ ಸೆಲೆಕ್ಟ್ ಮಾಡಿದ್ದೇವೆ ಅಂದ್ರೆ ರಾಕೇಶ್ ಅವ್ರ ಮನೆ ಹತ್ರ ಬರ್ತೈತ್ರಿ. ಲೀ ಗ್ರ್ಯಾಂಡ್ ಟೌನ್ ಪ್ಯಾಲೇಸ್ ಅದ. ಸೊ ಹಂಗಾಗಿ ಲಾಸ್ಟ್ ಟೈಮ್ ಟೌನ್ ಪ್ಯಾಲೇಸ್ ಹೋಗಿ ಬಂದಿದ್ದಾವ, ಹಂಗಾಗಿ ಇವತ್ತು ಲೀ ಗ್ರ್ಯಾಂಡಿಗೆ ಹೋಗೋಣ ಅಂತೇಳಿ ಇಲ್ಲ ಬಂದೇವಿ. ಫೈನಲಿ ಹೋಟೆಲ್ಗೆ ಬಂದೇವ್ರಿ. ಹೋಟೆಲ್ ಬಂದಿಂದ ಗಾರ್ಡನ್ ಕೊಡ್ಬೇಕಂತ ಪ್ಲಾನ್ ಹಾಕಿದ್ದೇವೆ. ಹೊರಗಡೆ ಔಟ್ ಸೈಡ್ ಇತ್ತು. ಲಾಸ್ಟ್ ಟೈಮ್ ಬಂದಾಗ ಕೂತಿದ್ದೇವೆ, ಅಲ್ಲೇ ಹೊಂಟಿದ್ದೇವೆ. ಬಟ್ ಅದು ಕ್ಲೋಸ್ ಆಗ್ಯದ ಅಂತ. ಆಕ್ಚುಲಿ ಇದು ಬಾರ್ ರೆಸ್ಟೋರೆಂಟ್ ಅಷ್ಟೇ ಮಾಡ್ಯಾರಂತ್ರಿ, ಹಂಗಾಗಿ ಫ್ಯಾಮಿಲಿಗೆ ಅಲವಿಲ್ಲ ಅಂತ. ಸೊ ಹಂಗಾಗಿ ಹೊರಗಡೆ ಕೂಡೋದು ಕ್ಯಾನ್ಸಲ್ ಆಯ್ತಾ. ಒಳಗಡೆ ಕೂಡೋಣ ಅಂತ ಹೊಂಟಿದ್ದೇವೆ. ಒಳಗಡೆನೂ ಯೂಶುವಲಿ ಬಂದಾಗ ಒಂದ್ಸಲ ಒಳಗಡೆ ಕೂತಿದ್ದೇವ್ರಿ. ಅವ್ರು ಸ್ವಲ್ಪ ಏನೋ ಡಿಫ್ರೆಂಟ್ ಅನ್ನಿಸ್ಲ ಅಂತೇಳಿ ಅವ್ರಿಗೆ ಕೇಳೋಣ. ಅವರು ಕೆಳಗಡೆ ಆಕ್ಚುಲಿ ಸ್ಪೇಸ್ ಅದ ರೀ.
ಹೋಟೆಲ್ದ ಅಂಡರ್ಗ್ರೌಂಡ್ ಕೆಳಗಡೆ ಜಾಗ ಅದಂತ್ರಿ ಕೂಡ್ಲಕ್ಕ ಅಲ್ಲಿ ಕೂಡ್ತಿರ್ತಾರಂತ ಯೂಶುವಲಿ. ಸೊ ಅಲ್ಲಿ ಹೋಗೋಣ ಅಂತ ಹೊಂಟಿದೀವಿ. ಲಾಸ್ಟ್ ಟೈಮ್ ಸಚಿನ್ ಅವ್ರು ಬಂದಾಗ ಒಂದ್ಸಲ ವ್ಯಾಲೆಂಟೈನ್ಸ್ ಡೇ ಬಂದಿದ್ರಿ ಸಚಿನ್ ಅವ್ರ. ಸೊ ಅವಾಗ ಅಲ್ಲಿ ಹೋಗಿದ್ರಂತ ಗೊತ್ತಿತ್ತು. ಸೊ ಹಂಗಾಗಿ ಕೆಳಗಡೆ ಅದಂತೂ ಗೊತ್ತಿತ್ತು, ಬಟ್ ನಾವ್ ಅಷ್ಟೇ ಹೋಗಿದ್ದಿಲ್ಲ ರೀ. ಇದ ಫಸ್ಟ್ ಟೈಮ್ ಹೊಂಟಿದ್ದ. ಸೊ ಮಸ್ತ್ ಅದ್ರಿ ಕೆಳಗಡೆ ಭಾರಿ ಅಂದ್ರೆ ಭಾರಿ ಅದ. ಸೊ ಕೆಳಗಿನ ಸೈಡ್ ಲೈಟಿಂಗ್ ಇಂಟೀರಿಯರ್ ಸೂಪರ್ ಇತ್ತು. ಸೊ ಅಲ್ಲಿ ಆಕ್ಚುಲಿ ಇವೆಂಟ್ಸ್ ಮೊದ್ಲೇ ಫಂಕ್ಷನ್ಸ್ ಅದು ಆಗ್ತಿರ್ತಾವ್ರಿ. ವ್ಯಾಲೆಂಟೈನ್ಸ್ ಡೇ ಆಮೇಲೆ ಹ್ಯಾಪಿ ನ್ಯೂ ಇಯರ್ ಇವೆಂಟ್ಸ್ ಅದು ಮಾಡ್ತಿರ್ತಾರಂತ. ಸೊ ನಮಗ ನೋಡಿದ್ದೀರಿ ಅಷ್ಟೇ, ನಾನು ಹೋಗಿದ್ದಿಲ್ಲ ಅಷ್ಟೇ. ಸಚಿನ್ ಅವರು ಲಾಸ್ಟ್ ಟೈಮ್ ಹೋಗಿದ್ದೀರಿ, ಅದ್ರದ್ದು ವಿಡಿಯೋ ತೋರಿಸಿರ್ತೀನಿ ರೀ. ಸೊ ಹಿಂಗಿತ್ರಿ ಸ್ನೇಹಿತರೆ. ಹಂಗಾಗಿ ನಾಳೆ ಮತ್ತೆ ಕ್ಯಾನ್ಸಲ್ ಆಗಿಬಿಡ್ತ್ರಿ ನಾವು ಕೂಡೋದ. ಯಾಕಪ್ಪ ಅಂತಂದ್ರ ಕೆಳಗಡೆ ಏನೋ ಸೂಪರ್ ಇತ್ರಿ, ಎಲ್ಲರೂ ಸೇರಿ ಬಂದಿವಿ. ಬಟ್ ಬಂದ್ಮೇಲೆ ಗೊತ್ತಾಯ್ತ್ರಿ ಆಕ್ಚುಲಿ ನಾವು ಬಂದಿದ್ದು 9 ಗಂಟೆಗೆ ಬಂದಿದವ. 9:30 ಎಕ್ಸಾಕ್ಟ್ ಆಗಿ ಇಲ್ಲಿ ಸೌಂಡ್ DJ ಹಚ್ತಾರಂತ್ರಿ, ಸಾಂಗ್ಸ್ ಅದ. ಸೊ ಸಿಕ್ಕಾಪಡಿ ಜೋರ್ ಇರ್ತದ ಅಂತ. ಸೊ ನೀವೆಲ್ಲ ಫ್ಯಾಮಿಲಿ ಬಂದಿರಿ ನೋಡ್ರಿ ಅಂತ ಅವ್ರು ಮೊದ್ಲೇ ಹೇಳಿದ್ರು. ಬಟ್ ನಾವು ಇರ್ಲಿ ತಗೊಂಡ್ ಹೋಗಿದ್ವಿ. ಅಲ್ಲಿ ಹೋಗೋಣ ಗೊತ್ತಾಯ್ತ್ರಿ ಇಲ್ಲಿ ಏನೋ ಸೌಂಡ್ ಜಾಸ್ತಿ ಹಚ್ಚಂಗ ಅನಿಸ್ತಾರ. ಆಮೇಲೆ ಊಟ ಮಾಡೋ ಕಂಫರ್ಟೇಬಲ್ ಅನಿಸ್ತಿದ್ದಲ್ಲ ರೀ. ಮತ್ತೆ ನಾಯ್ಸಿ ಇರ್ತೈತೆ, ಭಾಳ ಡಿಸ್ಟರ್ಬೆನ್ಸ್ ಅನಿಸ್ತೈತ್ರಿ ಎಲ್ಲರಿಗೆ. ಆಲ್ಮೋಸ್ಟ್ ನಾವು ಫ್ಯಾಮಿಲಿ ಬಂದಿದ್ದೇವಲ್ಲ. चलन एले हो बाजू ಸೊ ಫೈನಲಿ ಮ್ಯಾಗ್ ಬಂದೇವ್ರಿ. ಮ್ಯಾಗ್ ಬಂದ ಅಲ್ಲೇ ಕೂತಿದ್ದೇವ. ಸೊ ಅವರು ಹೋಟೆಲ್ದವ್ರು ನೋಡಿದ್ರಿ ನಾವು ಕೇಕ್ ತಂದಿದ್ದೇವೆ, ಅವ್ರಿಗೆ ಗೊತ್ತಾಯ್ತು ನಾವು ಬರ್ತಡೇ ಅಂತೇಳಿ. ಸೊ ಅವ್ರು ಮತ್ತೆ ಕೆಳಗಿನ ಸೈಡ್ ಕೇಕ್ ಸ್ಟ್ಯಾಂಡ್ ತಂದು ಕೊಟ್ರಿ, ಕೇಕ್ ತೊಗೊಂಡೋಗಿ. ಆಮೇಲೆ ಅವರು ಕೇಕ್ ಕಟ್ ಮಾಡೋ ಟೈಮ್ದಾಗ ಹ್ಯಾಪಿ ಬರ್ಡೇ ಸಾಂಗು ಹಾಕಿದ್ರಿ. ಸೊ ಅಲ್ಲಿ ಆಂಬಿಯನ್ಸ್ ಮಸ್ತ್ ಅನ್ಸಕತ್ರಿ. ಅದು ಕೇಕ್ ಕಟ್ ಮಾಡೋ ಟೈಮ್ದಾಗ ಅವರು ಸಾಂಗ್ ಹಚ್ಬಿಟ್ರೆ ಸೊ ಮಸ್ತ್ ಅನಿಸ್ತತ್ತ. ಮೇನ್ ಕೋರ್ಸ್ ಅಂತ ಏನು ಸ್ಪೆಷಲ್ ಆಗಿ ಹೇಳ್ಬೇಕಂತ ಮಾಡ್ತಿರ್ತೀವ್ರಿ ಸ್ನೇಹಿತರೆ. ಬಟ್ ನಮ್ಗೆ ಕೆಲವೊಂದು ಟೈಮ್ದಾಗ ಲೈಕೇ ಆಗಂಗಿಲ್ಲ. ಯೂಶುವಲಿ ಮೇನ್ ಕೋರ್ಸ್ನಾಗ ಅಂತ ಸ್ಪೆಷಲ್ ಅನ್ನುವಂಗೇನು ವೆರೈಟೀಸ್ ಇರಂಗಿಲ್ಲ ರೀ. ಸೊ ಎಲ್ಲ ರೆಗ್ಯುಲರ್ ಫುಡ್ ಐಟಮ್ಸೇ ಇರ್ತಾವ್ರಿ. ಹೆಂಗ ಚೀಸ್ ಚಲೋ ಅದಲ್ಲ, ಡಿಫ್ರೆಂಟ್ ಅದ ಟೇಸ್ಟ್. ಅಷ್ಟೇ ಲಕ್ಷ್ಮಿ ಒಂದು ಕಡ್ಸಾಕತ್ತಿದ್ದೇವ್ರಿ. ಲಕ್ಷ್ಮಿಗೆ ವೆಜಿಟೇಬಲ್ ಫ್ರೈಡ್ ರೈಸ್, ಚೆಜ್ವಾನ್ ಫ್ರೈಡ್ ರೈಸ್ ಅಂದ್ರೆ ಭಾಳ ಇಷ್ಟ ರೀ. ಸೊ ಆಕಿ ಜೀರಾ ರೈಸ್ ಅಂದ್ರೆ ಬ್ಯಾಸ್ ಇರ್ತಂತ. ಸೊ ನಾನು ರೀತಿಯಾಗಿ ಕಾಡ್ಸ್ಕೊತ್ ಕೂತಿದ್ದೇವ್ರಿ. ಜೀರಾ ರೈಸ್ ತೊಗೊಳೋಣ ಅಂತೇಳಿ ಆಕಿ ಹಾಗೆ ಅನ್ನಕತ್ತಿದ್ದಲ್ರಿ. ಮಮ್ಮಿ ಜೀರಾ ರೈಸ್ ತೊಗೊಳ ಇವತ್ತು. ಮಮ್ಮಿ ಜೀರಾ ರೈಸ್ ಮನ್ಯಾಗ ತಿಂತೀನಿ ಬ್ಯಾಸ್ ಇರುತ್ತೆ, ಮತ್ತೆ ಜೀರಾ ರೈಸ್ ತಿನ್ಸೋಣಕಿ. ಅದಕ್ಕೆ ಇವತ್ತು ಜೀರಾ ರೈಸ್ ಹೇಳ್ತೀನಿ ನಿನ್ನ ಸಂಬಂಧ. ನಾನು ಸ್ಪೆಷಲಿ ಲಕ್ಷ್ಮಿ ಸಂಬಂಧ ಜೀರಾ ರೈಸ್ ಹೇಳ್ಬಿಡೋಣ. ಆರ್ಡರ್ ಬಂತು ನಮ್ದು ಮೇನ್ ಕೋರ್ಸ್. ಸ್ಟಾರ್ಟರ್ ಅಂತೂ ಎಂಜಾಯ್ ಮಾಡಿದ್ರು ಎಲ್ಲರೂ. ಸೊ ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡ್ಬೇಕಂತೇಳಿ ಆರ್ಡರ್ ಕೊಟ್ಟಿವಿ. ಸ್ಟಾರ್ಟರ್ ಗೀಟರ್ ತೊಗೊಂಡಿವಿ. ಮತ್ತೆ ಇಲ್ಲಿ ಏನು ಸ್ಪೆಷಲ್ ಅದಪ್ಪ ಅಂತ ನಾನು ಕೇಳಿದೆ ರೀ. ಅದು ಯಾವುದೋ ಚೀಸ್ದ ಪಕೋಡ ಅದಂತಂದ್ರಿ. ಸೊ ಅದನ್ನ ಒಂದ್ಸಲ ಆರ್ಡರ್ ಮಾಡಿದ್ದೆ ರೀ. ಸೊ ಚೀಸ್ ಪಕೋಡನು ಚಲೋ ಇತ್ತು. ಲಾಸ್ಟ್ ಟೈಮ್ ಚೀಸ್ ಬಾಲ್ ತಂದಿದ್ದೇವ್ರಿ, ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು ನೀವು. ಸೊ ಚೀಸ್ ಮ್ಯಾಗ ಭಾಳ ಇಂಟ್ರೆಸ್ಟ್ ಇತ್ತು ನಮಗೂ. ಸೊ ಅವರು ಚೀಸ್ ಪಕೋಡ ಇಲ್ಲಿ ಫೇಮಸ್ ಅಂತಂದ್ರಿ. ತೊಗೊಂಡು ಬಿಟ್ಟೆವು ನಾವು. ಮಸ್ತ್ ಇತ್ತು, ಅದೆಲ್ಲ ತಿಂದು ನೋಡಿದ್ವಿ. ಟೇಸ್ಟ್ ಅಂದ್ರೆ ಟೇಸ್ಟ್ ಇತ್ರಿ, ಭಾರಿ ಎಲ್ಲರಿಗೂ ಲೈಕ್ ಆಯ್ತು ಆಲ್ಮೋಸ್ಟ್. ಆಮೇಲೆ ಆಸ್ ಯೂಶುವಲ್ ಮೇನ್ ಕೋರ್ಸಿಗೆ ಬಂದಿವ್ರಿ. ಸೊ ಎಲ್ಲರೂ ತಂದು ರೊಟ್ಟಿ ಅದು ಇದು ತಿಂದು ಎಲ್ಲರೂ ಫುಲ್ ಮಜಾ ಮಾಡಿದ್ವಿ ನೋಡ್ರಿ. ನಮ್ ನೀವು ರೀತಿಗಂತೂ ಸಿಕ್ಕಾಬಡಿ ಖುಷಿ ಆಗ್ಬಿಡುತ್ತೆ. ಸೊ ಇಂಥ ಇವೆಂಟ್ಗಳು ಇದ್ರೆ ಅವ್ರಿಗೆ ಸಿಕ್ಕಾಬಡಿ ಖುಷಿ ರೀ. ಆಕ್ಚುಲಿ ಯಾರಿಗೆ ಖುಷಿ ಆಗಲ್ಲ ಹೇಳ್ರಿ ಹೋಟೆಲ್ಗೆ ಬರೋದಂದ್ರೆ ದಿನ. ಸೊ ದಿನ ಬಂದ್ರೂ ಬ್ಯಾಸ್ ಆಗತ್ತಿಲ್ಲ ನಂಗಿಲ್ಲ, ಆದ್ರೆ ಹುಡುಗರಿಗೆ ಮಜಾ ಬರ್ತದ್ರಿ ಏನಾದ್ರು. ಸೊ ಹಿಂಗಾಯ್ತು ನೋಡ್ರಿ ಸ್ನೇಹಿತರೆ, ರಾಕೇಶನ್ ಬರ್ತಡೇ. ಸೊ ಎಲ್ಲರೂ ಕೂಡಿ ವಿಶ್ ಮಾಡಿದ್ವಿ, ಕೇಕ್ ಕಟ್ ಮಾಡಿದ್ವಿ, ಕೇಕ್ ತಿಂದಿವಿ, ಫುಲ್ ಮಜಾ ಮಸ್ತಿ ಮಾಡಿದ್ವಿ. ಸ್ಟೋರಿ ನಾನಂತೂ ಗಾಬರಿ ಅದ ಅದ ಮಗ್ಗ ನೋಡಿ. ನೀವು ಗಾಬರಿ ಅದ್ರೇನ್ರಿ ಎದಕ್ಕೆ ಬಂದ ಗಡಿಗೆ ಅಂತ ಹೇಳಿ. ಸೊ ಫೈನಲಿ ಸ್ನೇಹಿತರೆ ಎಲ್ಲ ಮುಗಿಸ್ಕೊಂಡ ಮನೆಗೆ ಹೋಗೋದದ. ಈಗ ಮನೆಗೆ ಹೋಗೋದಂತ ನೋಡ್ರಿ, ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಹೋಟೆಲ್ದಾಗ. ಯಾವುದು ಲಾಸ್ಟ್ ವಿಡಿಯೋದಾಗ ಹೋಟೆಲ್ ದಾಬಾಕ್ ಹೋಗಿದ್ದೀವಿ ನಾವು. ಸೊ ಇವತ್ತು ಹೋಟೆಲ್ದಾಗ ಆಗ್ಬಿಡುತ್ತೆ. ಇನ್ನ ಏನು ತೊಳು ಪ್ಲಾನ್ ಅದ, ಜೀರಾ ರೈಸ್ ಬೇಕಾಯ್ತು ಮಮ್ಮಿ. ಈಗ ರೆಡಿ ಬಂದ್ರೆ ಇಲ್ಲೊಂದು ಫೋಟೋ ಸೆಷನ್ ಫಿಕ್ಸ್ ಇರ್ತೈತ್ರಿ.
ಸೊ ಫೋಟೋ ಸೆಷನ್ ಮಾಡ್ಲಕ್ಕಂತೇಳಿ ಅವರು ಆ್ಯಕ್ಚುಲಿ ಇಲ್ಲಿ ಸ್ಪೇಸ್ ಬಿಟ್ಟಾರ. ಸೊ ನೈಸ್ ಅದು ಪ್ಲೇಸ್. ಇದೆಲ್ಲ ಮುಗಿಸ್ಕೊಂಡ ಮನೆಗೆ ಬಂದಿವ್ ಸ್ನೇಹಿತರೆ. ಮನೆಗೆ ಬಂದಿದ್ದೆ ತಡ ರೀತು ನೀವು ತಮ್ಮ ಗೇಮ್ಸ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಶೈಲನ್ ಕರ್ಕೊಂಡು ಆಟ ಆಡತ್ತಾರ ನೋಡ್ರಿ ಇಬ್ರು. ಅವ್ರು ಇಲ್ಲಿ ಬಂದ್ರೆ ಸಾಕ್ರಿ ಶೈಲಾ ರಾಕೇಶ್ ಅಂತ ಕರ್ಕೊಂಡು ಆಟ ಆಡ್ಕೊತ್ ಕೂತ್ಬಿಡ್ತಾರ್ರಿ ರೀತು ನೀವು. ಇದೆಷ್ಟು ಸ್ನೇಹಿತರೆ ಇವತ್ತಿನ ನಮ್ಮ ಬ್ಲಾಗ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ತರ ನಮ್ಮ ಬ್ಲಾಗ್ಸ್ ನೋಡ್ತಾ ಇರಿ, ಖುಷಿಯಾಗಿರಿ, ಹಂಗೆ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡ್ರಿ. ಮತ್ತೆ ಮುಂದಿನ ಬ್ಲಾಗ್ನ ಆಸ್ ಯೂಶುವಲ್ ಸಿಗ್ತಾ ಇರೋಣ ಸ್ನೇಹಿತರೆ. ಬಾಯ್.